ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಟಿವಿ. ನಾನು ಐಶು ಗೌಡ. ಇವತ್ತು ಶೇಷ 2016 ಟೀಸರ್ ಶೋ ಅಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಅಂಕಿತಾ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಕಿತಾ ಗೌಡ ಮಾತಾಡ್ತಿರೋದು. ಶೇಷದಲ್ಲಿ ಯಾವ ಪಾತ್ರವನ್ನು ಮಾಡ್ತಾ ಇದ್ದೀರಾ ನೀವು? ಇದನ್ನು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ನಂದು ಕ್ಯಾರೆಕ್ಟ್ರು ತುಂಬ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗಲ್ಲ. ನನ್ನ ಕ್ಯಾರೆಕ್ಟ್ರನ್ನ ನೀವು ನೋಡಬೇಕು, ನಾನು ಯಾರು ಅಂತ ಗೊತ್ತಾಗಬೇಕು ಅಂದರೆ ನೀವು ಮೂವಿನೇ ನೋಡಬೇಕು. ಬಿಕಾಸ್ ಟೀಸರಲ್ಲೂ ನಾನು ರಿಲೀಸ್ ಆಗಿಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ. ಮೂವಿ ನೋಡಿ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ರಿಲೀಸ್ ಆದಾಗ. ಇದು ಕನ್ನಡ ಮೂವಿ, ನಮ್ಮ ಕನ್ನಡ ಮೂವಿ, ಅದು 2 ಲ್ಯಾಂಗ್ವೇಜಲ್ಲಿ ಬೇರೆ. ಮಲಯಾಳಂ ಮತ್ತು ಕನ್ನಡ. ಇದು ನಿಮ್ಮದು ಫಸ್ಟ್ ಮಲಯಾಳಮಲ್ಲಿ ಬರ್ತಾ ಇರೋದು? ಮಲಯಾಳಮಲ್ಲಿ ಫಸ್ಟ್ ಮೂವಿ ನಂದು. ಸೊ ತುಂಬ ಖುಷಿಯಾಗುತ್ತೆ ಟು ಬಿ ಅ ಪಾರ್ಟ್ ಆಫ್ ಶೇಷ 2016. ಆಲ್ರೆಡಿ ಎಲ್ಲ ಟೀಸರ್ ನೋಡಿರ್ತೀರಾ. ವಿತಿನ್ ಹವರ್ಸಲ್ಲಿ ತುಂಬ ಮಿಲಿಯನ್ಸ್ ವ್ಯೂ ಬಂದಿತ್ತು. ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಎಲ್ಲರಿಗೂ ಖುಷಿಯಾಗುತ್ತೆ ಅಂತ ಅಂದ್ಕೊಂಡು. 2 ಥೀಮಲ್ಲಿ ಮಾಡ್ತಾ ಇದ್ರಿ. ಅಲ್ಲಿನ ಒಂದು ಕಲ್ಚರು, ಇಲ್ಲಿನ ಒಂದು ಕಲ್ಚರು ಹೇಗೆ ಮಿಕ್ಸಪ್ ಆಗಿ ಮಾಡಿರುವಂಥದ್ದು? ಎಲ್ಲರೂ ಹೇಳ್ತಾಯಿದ್ರು ಅವರಿಗೆ ರೇನ್ ಎಫೆಕ್ಟ್ ಬೇರೆ. 95% ಆಫ್ ದ ಮೂವಿ ಬರೀ ಮಳೆಯಲ್ಲೇ ಶೂಟ್ ಮಾಡಿರೋದು ಅಂತ. ಬಟ್ ನನ್ನ ಪಾರ್ಟ್ ಅಷ್ಟಿರಲಿಲ್ಲ. ನಾವು ಇಲ್ಲೇ ಕರ್ನಾಟಕದಲ್ಲೇ ಶೂಟ್ ಮಾಡಿದ್ದು. ನಂದು ಪಾರ್ಟು ಡೇ ಶೂಟ್ ಇತ್ತು ಪುಣ್ಯಕ್ಕೆ. ಸೊ ನನಗೆ ಮಲಯಾಳಂ ಗೊತ್ತಿಲ್ಲ. ಸೊ ನಾನು ಪಕ್ಕ ಕನ್ನಡದ ಹುಡುಗಿ. ಸೊ ಅದೇ ಅಲ್ಲೇ ಟ್ರಾನ್ಸ್ಲೇಟರ್ ಇದ್ದರು ಅಣ್ಣ. ಇಡೀ ಸೆಟ್ಟಲ್ಲಿ ತುಂಬ ಚೆನ್ನಾಗಿತ್ತು. 5 ದಿನ ಶೂಟ್ ಮಾಡಿದ್ವಿ ನಾವು. ಸೊ ನಿಮಗೆ ಗೊತ್ತಾಗುತ್ತೆ, ಮೇಕಿಂಗ್ ವಿಡಿಯೋದಲ್ಲಿ ಸ್ವಲ್ಪ ಕಾಣಿಸಿದ್ದೀನಿ. ಸೊ ಚೆನ್ನಾಗಿತ್ತು. ಮಲಯಾಳಮಲ್ಲಿ ಸ್ವಲ್ಪ ಕಷ್ಟ ಆಯಿತು ಆ್ಯಂಡ್ ಡಬ್ಬಿಂಗಲ್ಲಿ ಅದನ್ನು ಮುಚ್ಚಾಕ್ಬಿಟ್ವಿ. ಅಲ್ಲಿ ಡ್ರೆಸ್ಸಸ್ ಏನಾದರೂ ಅಲ್ಲಿದು ಹಾಕಿರುವಂಥದ್ದು ಏನಾದರೂ ಎಕ್ಸ್ಪೀರಿಯನ್ಸ್? ಡ್ರೆಸ್ಸಸ್ ನಂದು ಒಂದೇ ಥರ ಇತ್ತು. ಬಿಕಾಸ್ ನಂದು ಅಲ್ಲಿ ಇಲ್ಲಿ ಸೇಮ್ ಇದ್ದಿದ್ದರಿಂದ ನಾನು ಒಂದೇ ಡ್ರೆಸ್ ಹಾಕಿದ್ದು. ಸೊ ನನಗೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಅನ್ನೋ ಇರಲಿಲ್ಲ. ನನ್ನ ಜೊತೆ ಇದ್ದಿದ್ದು ಕೋ ಆರ್ಟಿಸ್ಟ್ಗೆ ಆ ಪ್ರಾಬ್ಲಮ್ ಇತ್ತು. ನಾವು ಕನ್ನಡದಲ್ಲಿ ಶೂಟ್ ಮಾಡಿ ನೆಕ್ಸ್ಟ್ ಒಂದು ಶಾರ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಮಲಯಾಳಮಲ್ಲಿ ಶೂಟ್ ಮಾಡಬೇಕಿತ್ತು. ಸೊ ಸ್ವಲ್ಪ ಕಷ್ಟ ಆಯಿತು, ಬಟ್ ಸ್ಟಿಲ್ ಗುಡ್. ಈ ಮೂವಿ ಸಿಕ್ಕಿರುವಂಥದ್ದು ಹೇಗೆ? ಯಾರು ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು? ನನಗೆ ಇದು ಮೂವಿ ಪ್ರದೀಪ್ ಸರ್ ಫೋನ್ ಮಾಡಿದರು. ನನ್ನ ರೆಫರ್ ಮಾಡಿದ್ದು ಲೋಕಿ ಅಣ್ಣ ಅಂತ. ಅವರ ಪ್ರದೀಪ್ ಸರಿಗೆ ರೆಫರ್ ಮಾಡಿದ್ರು. ಪ್ರದೀಪ್ ಸರ್ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹಿಂಗಿದೆ ಸ್ಟೋರಿ, ಅದು ನೀವು ಈಗಲೇ ರಿವೀಲ್ ಮಾಡೋಂಗಿಲ್ಲ, ಸೊ ಮೂವಿಲಿ ನೋಡಿ. ಸ್ಟೋರಿ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು? ನನಗೂ ತುಂಬ ಖುಷಿ ಆಯಿತು. ಬಿಕಾಸ್ ಇದು ಬರೀ ಕನ್ನಡದ ಮೂವಿ ಅಲ್ಲ, ಮಲಯಾಳಂ ಕನ್ನಡ 2. ನಾನೇನು ಅಂದ್ಕೊಂಡೆ, ಮಲಯಾಳಂ ಕನ್ನಡ ಅಂದರೆ ನಾವು ಡಬ್ಬಿಂಗ್ ಮಾಡ್ಕೋಬೋದು. ಬಿಕಾಸ್ ಇವಾಗ ಎಲ್ಲ ಮೂವಿನೂ ಆಲ್ಮೋಸ್ಟ್ ಅಲ್ಲಿ ತೆಲುಗು ಆಗಲಿ, ತಮಿಳಾಗಲಿ, ಮಲಯಾಳಂ ಆಗಲಿ ಎಲ್ಲ ಡಬ್ಬಿಂಗೇ ಮಾಡೋದು. ಸೊ ಇದು ಹಾಗೆ ಡಬ್ಬಿಂಗ್ ಮಾಡ್ಕೊಬೋದು ಅಂತ ಅಂದ್ಕೊಂಡೆ. ಬಿಕಾಸ್ ನಾನೇ ಡಬ್ಬಿಂಗ್ ಮಾಡಬೇಕಲ್ವ. ಹಿಂಗೆ ಅಂದ್ಕೊಂಡ್ರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು 2 ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ. ಅಲ್ಲಿ ನಿಂತಾಗ ಆ ಡೈಲಾಗ್, ಮಲಯಾಳಂ ಡೈಲಾಗ್, ಬಿಕಾಸ್ ನನಗೆ ಮಲಯಾಳಂ ಮಾತಾಡೋಕ್ಕೆ ಬರಲ್ಲ. ಅಲ್ಲಿ ಹುಟ್ಟು ಬೆಳೆದವ್ರಿಗೆ ಮಲಯಾಳಂ ಸ್ವಲ್ಪ ಈಸಿ ಇರ್ಬೋದು. ಬಿಕಾಸ್ ಕನ್ನಡ ಮಾತಾಡಿ ಮಲಯಾಳಂ ನೆಕ್ಸ್ಟ್ ಶಾಟ್ ಮಲಯಾಳಂ ಅಂದ ತಕ್ಷಣ ಓ ಗಾಡ್ ಮಲಯಾಳಮ್ಮ ದೇವ್ರೆ ಏನು ಮಾಡೋದೀಗ ಅಂತ. ಆದರೂ ಪ್ರದೀಪ್ ಸರ್ ಅಷ್ಟು ಕಾಮ್ನೆಸ್ ಯಾರಿಗೂ ಇರೋಲ್ಲ. 1 ಶಾಟ್ ಆಯಿತಾ, ಪರವಾಗಿಲ್ಲಮ್ಮ, ಇನ್ನೊಂದು ತೊಗೊಳ್ಳೋಣ, ನೀನು ಪ್ರಿಪೇರ್ ಆಗಿದೆಯಾ, ಓಕೆ, ನಿಧಾನಕ್ಕೆ ಮಾಡು, ಯಾರೂ ಏನೂ ಹೇಳಲ್ಲ, ನಿಧಾನಕ್ಕೆ ಮಾಡು, ಮಲಯಾಳಂ ಅಷ್ಟೇ ಅಲ್ವಾ, ಏನು ದೊಡ್ಡದೇನಲ್ಲ, ಮಲಯಾಳಂ ಅಷ್ಟೇ ಅಂತ ಹೇಳಿ ಕೂಡ. ಈ ಮೂವಿಯಲ್ಲಿ ಎಲ್ಲರೂ ಕೂಡ ದಿಗ್ಗಜರೇ ಇರೋದು. ಸೊ ಅವರ ಜೊತೆ ಇದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈ ಮೂವಿಯಲ್ಲಿ ನೀವು ಪೋಸ್ಟರು ಟೀಸರ್ ನೋಡ್ದಂಗೆ ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯ ಹಿರಿಯ ಕಲಾವಿದರು ಇದ್ದಾರೆ, ಮತ್ತು ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯವರು ಇದ್ದಾರೆ. ಸೊ ತುಂಬ ಖುಷಿಯಾಯಿತು. ಅವರು ಚಿಕ್ಕವಳು, ಇವಳು ಚಿಕ್ಕವಳು ಅಂತ ಏನೂ ಇಲ್ಲ, ಜೊತೆಗೆ ನಿಂತು ನನಗೆ ಡೈಲಾಗ್ಸ್ ಬರ್ತಿರುವಾಗ ಪರವಾಗಿಲ್ಲ, ನಿಧಾನಕ್ಕೆ ಮಾಡು, ಅರ್ಚನಾಕ್ಕಾಗಲಿ, ಜಾನನ್ ಆಗಲಿ, ಪ್ರಮೋದ್ ಸರ್ ಆಗಲಿ, ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ.